ಇನ್ನು ರಾತ್ರಿ ಸುರಿದಂಥ ಗಾಳಿ ಮಳೆಯಿಂದಾಗಿ ವಿದ್ಯುತ್ ಕಂಬಗಳು ಮುರಿದು ಬಿದ್ದಿದ್ದಾವೆ. ಒಂದೇ ರಸ್ತೆಯಲ್ಲಿ ಹಲವು ವಿದ್ಯುತ್ ಕಂಬಗಳು ಮುರಿದು ಬಿದ್ದಿದ್ದಾವೆ. ಚಾಮರಾಜಪೇಟೆಯ ಬುಲ್ ಟೆಂಪಲ್ ರಸ್ತೆಯಲ್ಲಿ ನಡೆದಿರುವಂಥ ಘಟನೆ ಇದು. ರಾತ್ರಿಯಿಂದ ಇಡೀ ಏರಿಯಾದಲ್ಲಿ ವಿದ್ಯುತ್ ಸಂಪರ್ಕವೂ ಕೂಡ ಕಡಿತ ಆಗಿದೆ. ಒಂದು ಏರಿಯಾದಲ್ಲಿ ಅಂದರೆ ಆ ಬುಲ್ ಟೆಂಪಲ್ ರಸ್ತೆಯಲ್ಲಿ ಹಲವು ವಿದ್ಯುತ್ ಕಂಬಗಳು ಮುರಿದು ಬಿದ್ದಿರುವಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಇದರ ಪರಿಣಾಮ ನಿನ್ನೆ ಸಂಜೆಯಿಂದಲೂ ಕೂಡ ವಿದ್ಯುತ್ ಇಲ್ಲದೆ ಕಾಲ ಕಳಿಬೇಕಾದಂಥ ಪರಿಸ್ಥಿತಿ ಆ ಭಾಗದ ಜನರಿಗೆ ಎದುರಾಗಿದೆ. ಒಂದೇ ರಸ್ತೆಯಲ್ಲಿ ಹಲವು ವಿದ್ಯುತ್ ಕಂಬಗಳು ಮುರಿದು ಬಿದ್ದಿದ್ದಾವೆ. ನೋಡ್ತಾ ಇದ್ದೀರಿ, ವಿದ್ಯುತ್ ಕಂಬಗಳು ಮುರಿದು ಬಿದ್ದಿರೋದು. ಒಂದು ರಸ್ತೆಯಲ್ಲಿ ಹಲವು ವಿದ್ಯುತ್ ಕಂಬಗಳು ಮುರಿದು ಬಿದ್ದಿದ್ದಾವೆ. ಇದನ್ನು ನೋಡ್ತಾ ಇದ್ರೆ ಯಾಕೋ ಕ್ವಾಲಿಟಿ ಬಗ್ಗೆಯೇ ಅನುಮಾನ ಮೂಡೋದಕ್ಕೆ ಶುರುವಾಗುತ್ತೆ. ಯಾಕಂತಂದರೆ ಆ ಮಳೆ ಏನಿದೆ, ನಿನ್ನೆ ಗಾಳಿ ಮಳೆ ಏನು ಬಂತು, ಹೌದು ದೊಡ್ಡ ಮಟ್ಟದಲ್ಲೇ ಮಳೆ ಆಯಿತು, ಭಾರಿ ಮಳೆ ಆಯಿತು. ಆದರೆ ಇದರ 4 ಪಟ್ಟು ಮಳೆ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಾಗುತ್ತೆ. ಸೊ ಇಲ್ಲಿ ಹಾಕಿರುವಂಥ ವಿದ್ಯುತ್ ಕಂಬದ ಕ್ವಾಲಿಟಿಯ ಬಗ್ಗೆಯೂ ಕೂಡ ಪ್ರಶ್ನೆ ಮೂಡ್ತಾ ಇದೆ. ಅಂದರೆ ಯಾವ ಪ್ರಮಾಣದ ಬೆಸ್ಕಾಂ ಬಳಸ್ತಾ ಇರುವಂಥ ವಿದ್ಯುತ್ ಕಂಬಗಳ ಕ್ವಾಲಿಟಿ ಹೆಂಗಿದೆ ಅನ್ನೋದು ಕೂಡ ಯೋಚನೆ ಮಾಡಬೇಕಾದಂಥ ವಿಚಾರ. ನೋಡ್ತಾ ಇದ್ದೀರಿ, ಒಂದಿಡೀ ಏರಿಯಾದಲ್ಲಿ ವಿದ್ಯುತ್ ಕಂಬಗಳು ಮುರಿದು ಬಿದ್ದಂಥ ಪರಿಣಾಮ ಆ ಏರಿಯಾದಲ್ಲಿ ಇವತ್ತಿಡೀ ಕರೆಂಟ್ ಇಲ್ಲದೆ, ಅಂದರೆ ನಿನ್ನೆ ಸಂಜೆಯಿಂದಲೂ ಕೂಡ ವಿದ್ಯುತ್ ಇಲ್ಲದಂಥ ಸ್ಥಿತಿ ಸೃಷ್ಟಿಯಾಗಿರೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.